ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹಂಸ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಫೈನಲಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಅಂದರೆ ತುಂಬ ದಿನದಿಂದ ಅಂದ್ಕೊಂಡಿದ್ದು, ಆಲ್ಮೋಸ್ಟ್ 1 ಇಯರ್ ಅಂತ ಅನಿಸುತ್ತೆ. 1 ಇಯರಿಂದ ನಾನು ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಅದನ್ನು ಡಿಲೇ ಮಾಡಿಕೊಂಡು ಫಾರ್ ಸಮ್ ರೀಸನ್ ಅಂದರೆ ನನ್ನ ಸೆಲ್ಫ್ ಡೌಟ್ ಪಡ್ತಿದ್ದೆ, ಅಂಡರ್ ಕಾನ್ಫಿಡೆಂಟ್ ಆಗಿದ್ದೆ. ಹೇಗಾಗುತ್ತೋ ಬರುತ್ತೋ ಬರಲ್ವೋ ಅಂತ ಎಲ್ಲ ಯೋಚನೆಗಳು ಹಿಡ್ಕೊಂಡು ನಾನು ಮಾಡೋಕ್ಕೆ ಹೋಗಿರಲಿಲ್ಲ. ಇವತ್ತು ಆಗಿದ್ದಾಗಲಿ ಮಾಡಿಬಿಡೋಣ, ಹೆಂಗೆ ಬರುತ್ತೋ ಬರಲಿ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಫಿಂಗರ್ ಕ್ರಾಸ್ ಎಲ್ಲ ಚೆನ್ನಾಗಾಗುತ್ತೆ ಅಂತ ಅಂದ್ಕೊತೀನಿ. ಸೊ ಎಸ್, ವೆಲ್ಕಮ್ ಯು ಆಲ್ ಟು ಮೈ ಚಾನಲ್. ಸೊ ಬೇಸಿಕಲಿ ಇಲ್ಲಿ ನಾನು 2 ವಿಷಯದ ಬಗ್ಗೆ ಮಾತಾಡ್ತೀನಿ. ಇಂಟ್ರೊಡಕ್ಷನ್ ವೀಡಿಯೋ ಆಗಿರೋದ್ರಿಂದ ಶಾರ್ಟ್ ಆ್ಯಂಡ್ ಸಿಂಪಲ್ ಆಗಿಡೋಕ್ಕೆ ಟ್ರೈ ಮಾಡ್ತೀನಿ. ಫಸ್ಟ್ ಬಂದ್ಬಿಟ್ಟು ನಾನು ಯಾಕೆ ಯೂಟ್ಯೂಬ್ ಚಾನಲ್ ಶುರು ಮಾಡಿದೆ ಅಂತ. ಸೊ ಮೇನ್ಲಿ ನಾನು IT ಅಲ್ಲಿ ವರ್ಕ್ ಮಾಡ್ತಿದ್ದೀನಿ, ಕಾರ್ಪೊರೇಟಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ತುಂಬ ನನಗೆ ಕೆಲಸದ ಬಗ್ಗೆನೇ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ. ಫುಲ್ ಅದ್ರ ಒಳಗಡೆ ಇನ್ವಾಲ್ವ್ ಆಗಿಬಿಟ್ಟಿದ್ದೀನಿ. ಅದರ ಆಚೆ ನಾನು ಏನೂ ಮಾಡ್ತಾನೆ ಇಲ್ಲ ಅಂತ ಒಂದು ಟೈಮಲ್ಲಿ ನನಗೆ ಅನ್ಸೋಕ್ಕೆ ಶುರು ಆಗೋಯಿತು. ಅವಾಗ ಬೇರೆ ಏನಾದರೂ ಮಾಡಬೇಕು ಅಂತ ಅನ್ನಿಸ್ತಿರುವಾಗ ಸಡನ್ನಾಗಿ ಇಮ್ಮಿಡಿಯೇಟ್ ಥಾಟ್ ಬಂದ್ಬಿಡ್ತು ನನಗೆ, ದ್ಯಾಟ್ ಇಲ್ಲ ನಾನು ಯೂಟ್ಯೂಬ್ ಮಾಡಿಬಿಡೋಣ, ಎಷ್ಟೊಂದು ಜನ ಮಾಡ್ತಿದ್ದಾರಲ್ವ, ಎಲ್ಲರೂ ಮಾಡ್ತಿದ್ದಾರೆ ಯೂಟ್ಯೂಬು, ನಾನು ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತು ನನಗೆ. ಬಟ್ ಆ ಥಾಟಿಂದ ಏನು ಅನ್ನಿಸ್ತು, ಅದು ಒಂದು ಸ್ವಲ್ಪ ಫನ್ನಿಯಾಗಿ ಅನ್ನಿಸ್ತು ನನಗೆ ಸ್ಟಾರ್ಟಿಂಗಲ್ಲಿ. ನಾನು ಮಾಡೋಣ, ಚೆನ್ನಾಗಿರುತ್ತೆ, ಫನ್ನಾಗಿರಬಹುದು ಅಂತ. ಬಟ್ ಸ್ಟಿಲ್ ನನಗೆ ಏನು ಅನ್ನಿಸ್ತು ಅಂದರೆ, ತುಂಬ ಜನ ಕಾಂಟೆಂಟ್ ಕ್ರಿಯೇಟರ್ಸ್ನ ನೋಡಿದಾಗ ಎಷ್ಟು ಮಲ್ಟಿ ಟಾಸ್ಕಿಂಗ್ ಮಾಡ್ತಾರಲ್ವ. ಇವಾಗ ಸೇ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ವೀಡಿಯೋ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಕಂಟೆಂಟ್ ಪ್ಲ್ಯಾನ್ ಮಾಡ್ಕೊಬೇಕು, ಅದಕ್ಕೆ ಸ್ಕ್ರಿಪ್ಟ್ ಬರ್ಕೊಬೇಕು ಅವರು. ಆ್ಯಂಡ್ ಯಾವ ಥರ ಮಾಡಬೇಕು ಅದೆಲ್ಲ ಅವ್ರು ಬ್ರೈನ್ ಸ್ಟ್ರಾಮಿಂಗ್ ಮಾಡಬೇಕು. ಆ್ಯಂಡ್ ಫನ್ ಆ್ಯಕ್ಟಿವಿಟೀಸ್ ಆಗಿರಲಿ, ಇಲ್ಲ ಕುಕಿಂಗ್ ರೆಸಿಪೀಸ್ ಆಗಿರಲಿ, ಇಲ್ಲ ಏನೇ ಆಗಿರಲಿ, ಎಷ್ಟು ಹಾರ್ಡ್ ವರ್ಕ್ ಆಗಬೇಕು, ಅವ್ರದ್ದು ಹಾರ್ಟ್ ಆ್ಯಂಡ್ ಸೋಲ್ ಕಂಪ್ಲೀಟ್ ಅವ್ರು ಕೊಟ್ಬಿಡ್ಬೇಕು ವೀಡಿಯೋಗೆ. ಸಮ್ವೇರ್ ಚಂದ ಅನಿಸುತ್ತೆ ಅಲ್ಲ, ಎಷ್ಟು ಇನ್ವಾಲ್ವ್ ಆಗ್ತೀವಿ, ಎಷ್ಟು ಮೈಂಡನ್ನ ಹಾರ್ಟನ್ನ ಆ್ಯಕ್ಟಿವ್ ಆಗಿ ಇಟ್ಕೊಳ್ತೀವಿ ಅಂತ ನನಗೆ ಅನ್ಸೋಕ್ಕೆ ಶುರುವಾಯಿತು. ಅದು ಒಂದು ರೀಸನ್. ಇನ್ನೊಂದು ರೀಸನ್ ಏನು ಅಂದರೆ, ಐ ಆಮ್ ಅ ಪರ್ಸನ್ ಹೂ ಇಸ್ ಟೂ ಮಚ್ ಇನ್ ಟು ಬಿಲೀಫ್ ಸಿಸ್ಟಮ್ ಆಗಿರ್ಬೋದು, ಫೇತ್ ಆಗಿರ್ಬೋದು, ರಿಲಿಜಿಯಸ್ ಆಗಿರ್ಬೋದು. ನಾನು ತುಂಬ ಇದ್ದೀನಿ. ಸೊ ನನಗೆ ಎವ್ರಿ ಸಿಚುವೇಶನ್ ನನಗೆ ಹೇಗೆ ನಾನು ಮೋಟಿವೇಟ್ ಮಾಡ್ಕೊಳ್ಬೋದು, ಎವ್ರಿ ಸಿಚುವೇಶನ್ ಹೇಗೆ ನಾನು ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೋದು ಅಂತ ನಾನು ಯಾವಾಗಲೂ ಹುಡುಕ್ತಾ ಇರ್ತೀನಿ. ಸೊ ಹಾಗಾಗಿ ನಾನು ಆ ಮೋಟಿವೇಟೆಡ್ ಮೈಂಡ್ಸೆಟ್ಟಿಂದ ಆ್ಯಂಡ್ ಪಾಸಿಟಿವ್ ಥಿಂಕಿಂಗಿಂದ, ಹೆಲ್ದಿ ಹ್ಯಾಬಿಟ್ಸಿಂದ ನಾನು ಇವಾಗ ಏನು ಲೈಫ್ ಲೀಡ್ ಮಾಡ್ತೀನಿ, ನಾನು ಖುಷಿಯಾಗಿದ್ದೀನಿ ನಾನು. ಸೊ ಆ ಒಂದು ಮೋಟಿವೇಟೆಡ್ ಥಾಟ್ಸ್ ಆಗಿರ್ಬೋದು, ಪಾಸಿಟಿವ್ ಥಿಂಕಿಂಗ್ ಆಗಿರ್ಬೋದು, ಇನ್ನೊಂದಷ್ಟು ಜನಕ್ಕೆ ಶೇರ್ ಮಾಡಿದ್ರೆ ಅವ್ರಿಗೂ ಹೆಲ್ಪ್ ಆಗ್ಬೋದು ಅವ್ರ ಲೈಫ್ ಸಿಚುವೇಶನ್ಸಲ್ಲಿ ಅನ್ನೋ ಇನ್ನೊಂದು ರೀಸನಿಂದ ನಾನು ಈ ಚಾನಲ್ ಶುರು ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ನಾನು ಮಾಡೋ ವಿಡಿಯೋಸ್ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು, ನನ್ನ ಚಾನಲಿಂದ ಯಾವ ಥರ ವೀಡಿಯೋಸ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ. ಸೊ ಆಗಲೇ ಹೇಳ್ದಂಗೆ ಮೋಟಿವೇಶ್ನಲ್ ವೀಡಿಯೋಸ್ ಇಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ಅದಿದ್ದೇ ಇರುತ್ತೆ ನನಗೆ ನನ್ನ ಕಡೆಯಿಂದ. ಹೇಗೆ ಅಂದರೆ, ಏನೇ ನಾನು ವೀಡಿಯೋಸ್ ಮಾಡಲಿ, ಡೈಲಿ ಬ್ಲಾಗ್ಸ್ ಆಗಿರ್ಬೋದು, ಅಥವಾ ಎಲ್ಲಾದರೂ ಹೊರಗಡೆ ಓಡಾಡ್ಕೊಂಡು ಬರೋದಿರ್ಬೋದು, ಏನೇ ಇದ್ರೂ ಇನ್ ದಿ ಎಂಡ್ ಆ ವಿಡಿಯೋಗೆ ರಿಲೇಟೆಡ್ ಆಗಿರೋ ಥರ ಯಾವುದಾದ್ರೂ ಒಂದು ಮೋಟಿವೇಶ್ನಲ್ ಥಾಟ್ ನಾನು ಕೊಡ್ತೀನಿ. ಸೊ ದಟ್ ಅದು ನಿಮಗೆ ಹೆಲ್ಪ್ ಆಗ್ಬೋದು. ಎವ್ರಿಡೇ ಸಿಚುವೇಶನಿಂದ ನಾವು ಹೇಗೆ ಮೋಟಿವೇಟೆಡ್ ಆಗ್ಬೋದು, ಪಾಸಿಟಿವ್ ಆಗಿರ್ಬೋದು ಅನ್ನೋದೊಂದು ನಾನು ತಿಳಿಸ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ನಾನು ಹೆಲ್ದಿ ಲೈಫ್ ಸ್ಟೈಲ್ ಬಗ್ಗೆ ಮಾತಾಡೋಣ. ಆ್ಯಂಡ್ ಹೆಲ್ದಿ ಕುಕಿಂಗ್ ರೆಸಿಪೀಸ್ನ ನಾನು ತೋರಿಸ್ಕೊಡ್ತೀನಿ. ಲೈಕ್ ವರ್ಕಿಂಗ್ ಪ್ರೊಫೆಷ್ನಲ್ಸ್ಗೆ ತುಂಬ ಕಷ್ಟ ಆಗುತ್ತೆ ಅಲ್ಲ ಅಡುಗೆ ಎಲ್ಲ ಮಾಡ್ಕೊಳ್ಳೋದು. ಸೊ ಹಾಗಾಗಿ ಮಾರ್ನಿಂಗ್ 15 to 20 ಮಿನಿಟ್ಸಲ್ಲಿ ಹೇಗೆ ನಾವು ಕ್ವಿಕ್ ಆಗಿ, ಈಸಿಯಾಗಿ, ಯಮ್ಮಿ ಆಗಿರೋ ಫುಡ್ನ ನಾವು ರೆಸಿಪೀಸ್ ಮಾಡ್ಕೊಳ್ಬೋದು. ಆ್ಯಂಡ್ ಟೈರಿಂಗ್ ಡೇ ಆದಮೇಲೆ ಒಂದು ಹೆಲ್ದಿ ಡಿನ್ನರ್ನ ಹೇಗೆ ನಾವು ಪ್ರಿಪೇರ್ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತೀನಿ. ಆ್ಯಂಡ್ ಡೆಫಿನೆಟ್ಲಿ ಫನ್ ಎಲಿಮೆಂಟ್ಸ್ನ ನಾನು ಆ್ಯಡ್ ಮಾಡ್ತೀನಿ. ಬಿಕಾಸ್ ಐ ನೋ ಫನ್ ಎಲಿಮೆಂಟ್ಸ್ ಇಲ್ಲ ಅಂದರೆ ಲೈಫ್ ತುಂಬ ಬೋರಿಂಗ್ ಆಗಿರುತ್ತೆ ಅಂತ ಗೊತ್ತು. ಹಾಗೆ ವೀಡಿಯೋಸು ಬೋರಿಂಗ್ ಆಗುತ್ತೆ ಅಂತ ನನಗೆ ಗೊತ್ತು. ಸ್ವಲ್ಪ ಎಂಟರ್ಟೈನ್ಮೆಂಟ್ ನಾನು ಇನ್ಕ್ಲೂಡ್ ಮಾಡ್ತೀನಿ. ಸೊ ಈ ಥರದ ವೀಡಿಯೋಸ್ನ ನೀವು ನನ್ನ ಚಾನಲಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಸ್ಮಾಲ್ ಇಂಟ್ರಡಕ್ಷನ್ ವೀಡಿಯೋ ಇದಾಗಿತ್ತು. ಹೋಪ್ ನಿಮ್ಮೆಲ್ಲರೂ ಇಷ್ಟ ಆಗುತ್ತೆ ಅಂತ. ಪ್ಲೀಸ್ ಸಪೋರ್ಟ್ ಮಾಡಿ. ಆದಷ್ಟು ಬೇಗ ಸಿಗ್ತೀನಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆಗೆ. ಅಲ್ಲಿವರೆಗೂ ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಆ್ಯಂಡ್ ಯೋರ್ ಲವ್ಡ್ ಒನ್ಸ್. ಸಿ ಯು ಸೂನ್.